ನಾನು ಮಾತಿಬೆಟ್ಟು ಶಾಂತಿರಾಜ್ ಜೈನ್ ಅಂತೇಳಿ. ನಾನು ಹಲವು ವರ್ಷಗಳಿಂದ ಕಂಬಳದ ಕೋಣಗಳನ್ನು ಕಟ್ಟಿದ್ವಿ. ನಾವು ಮಿಯಾರ್ ಕಂಬಳದ ಉಪಾಧ್ಯಕ್ಷರು ಹೌದು. ಇವರು ಜೀವನ್ದಾರ್ ಅಂತೇಳಿ ಇವರು ಉಪಾಧ್ಯಕ್ಷರು. ಇವರು ಕಂಬಳದ ಜಯರಾಮ್ ನಾಯಕ್ ಪ್ರಭು ಅಂತೇಳಿ ಇವರು. ನಾವು ಕೆಲವು ವರ್ಷದಿಂದ ಕಂಬಳದಲ್ಲಿ ತುಂಬ ಕಂಬಳಗಳಲ್ಲಿ ಹೋಗ್ತಾ ಇದ್ದೀವಿ. ಮ್ಯಾನ್ ಆಫ್ ದ ಸೀರಿಯಸ್ ಹೊಡೆದೀವಿ. ಆದರೆ ನಾನು ಮಿಯಾರ್ ಕಂಬಳ ಹಾಗೂ ಕಟ್ಪಾಡಿ ಕಂಬಳ ಇದರಲ್ಲಿ ಕಟ್ಪಾಡಿ ಬರ್ತಾ ಇದೆ, ಎರ್ಮಾಳ ಕಂಬಳ ಇದರಲ್ಲಿ ಏನು ಡಿಫರೆನ್ಸ್ ಕಾಣ್ತಾ ಇದೆ ಅಂತ ಹೇಳಿದರೆ, ನಮಗೂ ಈ ಕಂಬಳಕ್ಕೂ ನಮ್ಮ ಈ ಹೊಸದಾಗಿ ನಿರ್ಮಿತವಾದ ಈ ಕಂಬಳ ನನ್ನ ಮಟ್ಟಿಗೆ ಭಾಳ ಯಶಸ್ವಿಯಾದ ಕಂಬಳ ಅಂತ ಕಾಣ್ತದೆ ನನಗೆ. ಮತ್ತೊಂದು ಏನು ಅಂತ ಹೇಳಿದರೆ, ನಾವು ಮಿಯಾರ್ ಕಂಬಳದಲ್ಲಿ ಏನೇನು ಮಾಡಿದ್ದೋ ಅದೆಲ್ಲ ವ್ಯವಸ್ಥೆ ಇಲ್ಲಿ ಆಗಿದೆ. ಮತ್ತು ಒಂದು ಹೆಚ್ಚಿಗೆಯಾಗಿ ಹೇಳೋದಾದರೆ ವಿಶಾಲವಾದ ಜಾಗ ಕೋಣ ಕಟ್ಟಲಿಕ್ಕೆ ಜಾಗ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಈ ಎಲ್ಲ ವ್ಯವಸ್ಥೆಯಲ್ಲಿ. ಮತ್ತು ಇಲ್ಲಿ ಒಂದು ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಈಗಾಗಲೇ ಆಗಿದೆ. ಅದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದೆ. ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೂಡಿ ಒಂದು ಕಂಬಳ ಆಗಿದೆ. ಅದು ನೋಡಲಿಕ್ಕೆ ಹಾಗೂ ಇದಕ್ಕೆ ನಮಗೆ ಭಾಳ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ, ನಾನು ಹೀಗೇ ಒಂದು ಸಲ ಬಂದು ಹೋಗುವಂತ ಬಂದದ್ದಷ್ಟೇ ವಿನಃ ನಾವು ಕರೆದೇನು ಬಂದದ್ದಲ್ಲ. ಆದರೆ ಭಾಳ ಖುಷಿಯಾಯಿತು. ನಾನು ವ್ಯವಸ್ಥೆ ನೋಡಲಿಕ್ಕಂತಲೇ ಬಂದದ್ದು. ಮಿಯಾರ್ ಕಂಬಳದಲ್ಲಿ ವ್ಯವಸ್ಥೆಯಲ್ಲಿದ್ದೇವೆ ಅಷ್ಟೇ. ಕಂಬಳದ ಕರೆಯಲ್ಲಿ ಏನಾದರೂ ಡಿಫರೆನ್ಸ್ ಕಾಣ್ತಾ ಇದೆ? ಖಂಡಿತವಾಗಿ ಇಲ್ಲ. ಸದ್ಯದ ಮಟ್ಟಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ಮಿಯಾರ್ ಕಂಬಳದ ವ್ಯವಸ್ಥೆ ಎಷ್ಟು ಉಂಟೋ ಅಷ್ಟೇ ಸರಿಯಾಗಿ ಮಾಡಿದ್ದಾರೆ ಅಂತ ನನಗೆ ಕಾಣ್ತದೆ. ಅಳತೆಯಲ್ಲೂ ಸಹ ಹಾಗೇನೆ. ಅಲ್ಲಿಗಿಂತ ಸ್ವಲ್ಪ ಸ್ವಲ್ಪ 10 ಮೀಟರ್ ಏನೋ ಜಾಸ್ತಿ ಉಂಟು ಅಂತ ಎಲ್ಲ ಕಂಡೆ. ಹಾಗೆ ವ್ಯವಸ್ಥೆಯಲ್ಲಿ ಭಾಳ ಚೆಂದಾಗಿದೆ. ನನಗೆ ಭಾಳ ಖುಷಿಯಾದ್ದು ಅಂತ ಹೇಳಿದರೆ, ವಿಶಾಲವಾದ ಜಾಗ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಒಂದು ಅಂಗಡಿ ಮುಂಗಟ್ಟುಗಳಿಗೆ ಬೇಕಾದ ವ್ಯವಸ್ಥೆ. ಮತ್ತು ಇಲ್ಲಿಯ ಒಂದು ನಾನು ನೋಡಿದಾಗೆ ಇವತ್ತೊಂದು ಮೀಟಿಂಗ್ ಆಗ್ತಾಯಿತ್ತು. ಈ ಮೀಟಿಂಗ್ ಕಂಬಳದಲ್ಲಿ ಎಲ್ಲೂ ಕಷ್ಟ ಆಗ್ತದೆ ಅಂತ ಬಂದ್ ಮಾಡಿದ್ದಾರೆ ಕಟ್ಪಾಡಿ ಕಂಬಳವನ್ನು. ಈಗ ಕಟ್ಪಾಡಿ ಕಂಬಳದ ಮುಖ್ಯಸ್ಥರಾಗಿದ್ದ ಎರ್ಮಾಳ್ ರೋಹಿತ್ ಹೆಗ್ಡೆ ಅವರು ಇಲ್ಲಿ ಕಂಬಳವನ್ನು ಮಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಿಗೆ ಇದು ಯಶಸ್ಸು ಕಾಣ್ಬೋದು ಸರ್? ಕಟ್ಪಾಡಿ ಕಂಬಳಕ್ಕಿಂತ ಜಾಸ್ತಿ ಕಾಣ್ಬೋದು ಹೇಗೆ? ನನಗೆ ಕಂಡಂತೆ 100ಕ್ಕೆ 100 ಜಾಸ್ತಿ ಒಳ್ಳೆ ಕಾಣ್ತದೆ. 100 ಪಟ್ಟು ಇದು ಈ ಕಂಬಳ ಯಶಸ್ವಿ ಆಗುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾಕೆ ಅಂತ ಹೇಳಿದರೆ, ನಿಮ್ಮ ವ್ಯವಸ್ಥೆ ಇಲ್ಲಿ ಬಂದಾಗ ನನಗೆ ನೋಡಿದಾಗ ಕೊಂಡಿತ್ತು ಏನಂತ ಹೇಳಿದರೆ, ಒಂದು ಊಟ ಉಪಚಾರ ಒಂದು 5,000 ಜನಕ್ಕೆ 10,000 ಜನಕ್ಕೆ ಊಟ ಹಾಕ್ತೇನೆ ಅಂತ ಹೇಳಿದರು. ಅದೊಂದು ಹೆಚ್ಚಿಗೆಯಾಗಿ. ಮತ್ತೊಂದು ಅಲ್ಲಿಯ ಕಂಬಳ ಜಾಗಕ್ಕೂ ಈ ಜಾಗಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಭಾಳ ಚೆಂದಾಗಿದೆ. ಇದು ವ್ಯವಸ್ಥೆ ನೋಡುವಾಗ ನಾಳ್ದು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವಷ್ಟು ಮಟ್ಟಿಗೆ ನನಗೆ ಖುಷಿಯಾಗಿದೆ. ಭಾಳ ಜನ ಬರ್ತಾರೆ ಅಂತೇಳಿ ನಮ್ಮ ಪ್ರಚಾರ ಸಹ ಭಾಳ ಒಳ್ಳೆಯದಿದೆ. ಅದು ನಿಮ್ಮ ಮಾಧ್ಯಮದವರು ಸಹ ಹೆಚ್ಚಿಗೆಯಾಗಿ ಪ್ರಚಾರ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸಿಕೆ. ಹೌದು, ಅದೇ ಮಾಧ್ಯಮದವರಿಗೂ ನಮ್ಮ ಕಂಬಳಕ್ಕೂ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ. ಹಾಗೆಯೇ ಇನ್ನು ಮುಂದಕ್ಕೂ ನಮ್ಮ ಕಂಬಳವನ್ನು ಮತ್ತೆ ಎತ್ತಿಕೊಟ್ಟಲ್ಲಿ ನಮ್ಮ ಕಂಬಳ ಸಂಸ್ಕೃತಿ ಹಾಗೂ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪರಂಪರೆಯನ್ನು ಉಳಿಸಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎರ್ಮಾಲ್ ಬಡ ಜೋಡುಕರೆ ಕಂಬಳ ಕರೆತ ಕೆಲಸ ಪೂರ ಫಿನಿಶ್ ಆವೊಂದು ಬೈದಂಡು ಲಾಸ್ಟ್ ನಾನು ಒಂದು 5% ಕೆಲಸ ಬಾಕಿ ಉಂಡು. ಬಾರಿ ಜೋರ್ದ ಇನಿ ಬಾರಿ ಪೊರ್ಲುದ ಮೀಟಿಂಗ್ ಆಂಡು ಸಭೆಟ್ ಫುಲ್ ಪೊರಂಜು ಬೊಕ್ಕ ಪೂರ ಊರ್ದ ಪಬ್ಲಿಕ್ ಪೂರ ಬತ್ತದ ಬಾರಿ ಸಭೆ ಎತ್ತಂಡು ನಿಂತನಾಗ ಇಂಕೆ ನೋಡಿ ಬಾರಿ ಗೌಜ ಸಂಬಳ ಕಂಬಳ ಮಾತೆರ್ಲ ಒಂಜಿ ಬಾರಿ ಉಮೇದಡು ಭಾಗವಹಿಸಾದರು. ಈ ಕಂಬಳನ್ನು ಬಾರಿ ಪೊರ್ಲು ಮಲ್ತದ್ದು ಬಾರಿ ಗೌಜಿಡು ನಡಪಡ್ಕೊಳೋದು ಬಂದು ಪೂರ ಕಂಬಳದ ಯಜಮಾನರಿನ ಕಳ್ಳೆಯನ್ನು ಮಕ್ಕಳಿಡೆ ಬತ್ತದು. ಸಾಧಾರಣ ಒಂದು 200 ಜೋಡುಡ್ದು ಲೆಚ್ಚ ಕಂಬಳದ ಎರಲು ಬತ್ತದು ಬಾರಿ ಪೊರ್ಲು ಅದು ನಡಪಡ್ಕೊಳೋದು ಬಂದು ಕಂಬಳದ ಯಜಮಾನರಿನ ಕಳ್ಳೆ ಅನ್ಕೆ ಏನೊಂದು ಕಂಬಳನು ಊರ್ದ ಕಳ್ಳ ಬಾರಿ ಶೋಕ್ ಮಲ್ತದ್ದು. ಮಧ್ಯಾಹ್ನಕ್ಕೆ ಮೂಲ ಒಣಸಲ ಎಂಕಲ್ನ ಅರೇಂಜ್ ಮಾಡ್ದ ಬಾರಿ ಶೋಕ್ ಮಲ್ತು ಕೊರಡು ಪಂದೆ ಊರ್ದ ಕಳ್ಳಕ್ಕೆ ಏನೊಂದು ಸಾಧಾರಣ ಒಂದು 50,000 1 ಲಕ್ಷ ಮುಟ್ಟ ಜನ ಎಕ್ಸ್ಪೆಕ್ಟೇಷನ್ ಉಂಡೆ ಎಂಕಲಿಗೆ. ಒಣಸಿಗೆ ಮಧ್ಯಾಹ್ನಕ್ಕೆ 7,000 ಜನ ಬೇರೆ. ಕಂಬಳ ಸಮಿತಿ ಎರ್ಮಾಳು ಜೋಡುಕರೆ ಕಂಬಳ ತೆಂಕಬಡ ಇದರ ಸಾಧಾರಣ 90% ಕೆಲಸ ಆಯ್ತಾ ಬಂತು. ಕರೆಯದ್ದು 100% ಕೆಲಸ ಆಗಿದೆ. ಇನ್ನು ಪೇಂಟ್ ಕೊಡಲಿಕ್ಕೆ ಏನು ಮಾತ್ರ ಬಾಕಿದೆ. ಕರೆಯಲ್ಲಿ ಪೆವಿಲಿಯನ್ದು 2 ಅಂಪೇರ್ ಕೊಠಡಿ ಆಗಿದೆ. ಇನ್ನು ನಮ್ಮ ಗಂತಿನಲ್ಲಿರುವ 2 ಅಂಪೇರ್ ಕೊಠಡಿ ಆಗಿದೆ. ಪೇಂಟ್ ಕೊಡಲಿಕ್ಕೆ ಬಾಕಿ ಉಂಟು. ಅಲ್ಲಿ ಮೇಲ್ಛಾವಣಿ ಆಗಿದೆ. ಅದಕ್ಕೆಲ್ಲ ಕೆಲಸ ಪೇಂಟ್ ಕೊಡಲಿಕ್ಕೆ ಒಂದು ಬಾಕಿ ಉಂಟು. ಒಂದು 10% ಪೇಂಟ್ ಕೊಡಲಿಕ್ಕೆ ಮಾತ್ರ ಒಂದು ಕರೆಯಲ್ಲಿ ಬಾಕಿ ಇದೆ. ಮತ್ತು ಎಲ್ಲ ಲೆವೆಲಿಂಗ್ ಎಲ್ಲ ಆಯಿತು. 2 ನಮ್ಮದು ಟ್ಯಾಂಕಿ ಸಹ ಆಗಿದೆ.
ಇನ್ನು ಕಂಬಳಕ್ಕೆ ಬೇಕಾದಂಥ ನಮ್ಮ ಮೊದಲ ಒಂದು ಪೂರ್ವಭಾವಿ ಸಭೆಯನ್ನು ಈಗಲೇ ನಾವು ಮುಗಿಸಿ ಬಂದಿದ್ದೇವೆ. ಅದಕ್ಕೆ ಬೇಕಾದ ಒಂದು 5,000 ಜನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಸೀತಾರಾಮ್ ಶೆಟ್ಟು ಪುಚ್ಚಟ್ಟು ಬೀಡು ಇವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅವರ ದಂಪತಿಗಳು. ಅದನ್ನು ನಾವು ಹೇಗೆ ಅವರ ಜನಗಳಿಗೆ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ವಿಚಾರಣೆಯಲ್ಲಿ ನಾವು ಊರಿನ ಎಲ್ಲ ಮೀಟಿಂಗನ್ನು ಕರೆದಿದ್ದೇವೆ. ಸಾಧಾರಣ ಒಂದು 200-250 ಜನರು ಈಗ ಬಂದಿದ್ದಾರೆ. ಅದರಲ್ಲಿ ನಮ್ಮ ಎರ್ಮಾಳದ ಕಂಬಳ ವಿಶೇಷ ಏನಂದರೆ ಹೆಂಗಸರು ಭಾರಿ ಇಂಟ್ರೆಸ್ಟ್ನಲ್ಲಿದ್ದಾರೆ. ಇವತ್ತು ಮೀಟಿಂಗಲ್ಲಿ ನೀವು ನೋಡಿರ್ಬೋದು, ಹೆಂಗಸರು ಸಹ ಮೀಟಿಂಗಿಗೆ ಬಂದು ನಮ್ಮಿಂದ ಏನಾಗಬೇಕು, ನಮ್ಮ ಕೆಲಸ ಏನಾಗಬೇಕು, ನಾವು ಯಾವ ಕೆಲಸಕ್ಕೂ ತಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಊರಿನ ಒಂದು ಒಗ್ಗಟ್ಟಿಗೋಸ್ಕರ ನಾವು ಈ ಎರ್ಮಾಳು ಕಂಬಳ ತೆಂಕಬಡ ಅಂತ ಕರೆಯಲ್ಲಿ ಹೆಸರಿಟ್ಟು ನಾವು ಮಾಡ್ತಾ ಇದ್ದೇವೆ. ಅದು 90% ಇದು ಕೆಲಸ ಆಗಿದೆ. ನಮ್ಮ ಸಾಧಾರಣ 200 ಕೋಣ 200 ಕೋಣಗಳಿಂದಲೂ ಮಿಕ್ಕಿ ಕೋಣ ಬರುವ ಅಪೇಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ನಮ್ಮದೇ ಈ ಸೈಡಿನಲ್ಲಿ ಬಂಟ್ವಾಳದಿಂದ ಕೋಣ ಬರ್ತದೆ, ಆ ಸೈಡು ಪುತ್ತೂರು, ಸುಳ್ಯ, ಉಪ್ಪಿನಂಗಡಿ, ಬೆಳ್ತಂಗಡಿ, ಅಲ್ಲಿಂದ ಕಕ್ಕೆಪದವು ಆ ಸೈಡಿನಿಂದ ಕೋಣ ಬರುವ ನಿರೀಕ್ಷೆ ಇದೆ. 200 ಕೋಣ ಅಂತೂ ಬರ್ತದೆ ಅಂತ ನಮಗೆ ಗೊತ್ತುಂಟು. ಯಾಕೆಂದರೆ ನಾವು 35 ವರ್ಷದಿಂದ ನಾವು ಸಹ ಕಂಬಳದಲ್ಲಿದ್ದೇವೆ. ಈಗ ನಮ್ಮ ಊರಿನಲ್ಲಿ ಹುಚ್ಚೊಟ್ಟು ಬೀಡಿನವರದ ಕೋಣ ಸಹ ಇದೆ. 2 ಕೋಣಗಳು ಒಳ್ಳೆಯ 1ನೇ ಕ್ಲಾಸಿನ ಕೋಣಗಳನ್ನು ನಾವು ಓಡಿಸುವವರು. ಅದನ್ನು ನಮ್ಮ ಎಲ್ಲ ಪರಿಚಯಸ್ಥರು ಕೋಣಗಳನ್ನು ತರುವ ನಿರೀಕ್ಷೆಯಲ್ಲಿ ಬರ್ತಾರಂತ ಗ್ಯಾರಂಟಿ ನಮಗೆ ಗೊತ್ತಿದೆ, ಬರ್ಬೋದು. ನಮ್ಮ ಈ ಊರಿನ ಜನಾರ್ದನ ದೇವರ ಒಂದು ನೇತೃತ್ವದಲ್ಲಿ ಈ ಕಂಬಳವನ್ನು, ಹಾಗೆ ಇಲ್ಲಿ ವ್ಯಾಘ್ರ ಚಾಮುಂಡಿ ಅಂತ ಈ ಸ್ಥಳದ ದೈವ ನಂದಿಕೇಶ್ವರ ಅಂತ ನಾಗದೇವರು ಈ ಸ್ಥಳದಲ್ಲಿ ಇದ್ದಾರೆ. ಅದನ್ನೆಲ್ಲ ಹೊದ್ದುಕೊಂಡು ಈ ಕಂಬಳದ ಕಂಡೆ ಬಾಕ್ಯಾರು ಬಡಕೊಟ್ಟು ಬಾಕ್ಯಾರು ಪರಬೂಡು ಅಂತ ಈ ಕಂಬಳದ ಗದ್ದೆ ಹೆಸರು. ಅದರಿಂದ ಈ ಕಂಬಳದ ಗದ್ದೆ ಅಂತಲೇ ಇದು ಇಟ್ಟದ್ದು. ಇಲ್ಲಿ ಪರಿಸರದಲ್ಲಿ ಕೋಟಿ ಚೆನ್ನರ ಬೈದರ್ಲುಗಳಿದ್ದಾರೆ, ಹಾಗೆ ಧೂಮಾವತಿ ದೇವ, ಕೋಡುದಬ್ಬ ದೇವಸ್ಥಾನಗಳು ಇದೆ. ಈ ಒಂದು ಪರಿಸರದಲ್ಲಿ ಎಲ್ಲ ದೇವರ ಒಂದು ಮಧ್ಯದಲ್ಲಿ ಈ ಕಂಬಳದ ಕರೆ ಒಂದು ದೇವರ ಕರೆ ಹಾಗೆ ನಮ್ಮದು ಇದೆ. ಇದು ದೇವರ ಕಂಬಳದ ಹಾಗೆ. ಇಲ್ಲಿ 300 ವರ್ಷಗಳಿಂದ ಹಿಂದೆ ಕಂಬಳ ನಡೆಯುತ್ತದೆ ಅಂತ ನಮ್ಮ ಹಿರಿಯರು ಸೇರ್ತಾ ಇದ್ದಾರೆ. ನಾವು ಪ್ರಶ್ನೆ ಇಟ್ಟು ಪ್ರಶ್ನೆ ಮುಖಾಂತರ ಈ ಕಂಬಳದ ಗದ್ದೆಯನ್ನು ಎಲ್ಲಿ ಮಾಡಬೇಕು, ಕಂಬಳದ ಕರೆ ಎಲ್ಲಿ ಮಾಡಬೇಕು, ದೇವಸ್ಥಾನ ಎಲ್ಲಿರಬೇಕಂತ ಪ್ರಶ್ನೆ ಮುಖಾಂತರ ಕೇಳಿ ಅದನ್ನು ನಾವು ಇಟ್ಟದ್ದು. ಅಂದಳಿಕೆ ವಿಘ್ನೇಶ್ ಭಟ್ರ ಮುಖಾಂತರ ಎಲ್ಲ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಈ ಕಂಬಳದ ಕರೆಯನ್ನು ನಿರ್ಮಿಸುವುದರಿಂದ ಹಿಡಿದು ಕಂಬಳದವರೆಗೆ ಎಲ್ಲ ದೇವರ ಕೆಲಸ ಮಾಡಿ ಮತ್ತೆ ಮೊನ್ನೆ 6 ತಾರೀಕಿಗೆ ವ್ಯಾಘ್ರ ಚಾಮುಂಡಿ ಪ್ರತಿಷ್ಠೆ ಮಾಡಿ ಈ ಕಂಬಳವನ್ನು 28ರ ಬೆಳಿಗ್ಗೆ ಎರ್ಮಾಳು ದೇವಸ್ಥಾನದ ಜ್ಯೋತಿ ತಂದು ಇಲ್ಲಿ ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ನಡೆಸಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಹ ಒಳ್ಳೆಯ ಗೆಸ್ಟ್ನವರನ್ನು ನಾವು ಹೇಳಿದೆ. ನನ್ನದು ಮೊದಲಿಂದಲೂ ನಾನು 36 ವರ್ಷದ ಕಂಬಳದ ಅಧ್ಯಕ್ಷ ಆಗಿದ್ದೇನೆ. ನಾವು ಗೆಸ್ಟ್ ಅಂದರೆ ಕಂಬಳದಲ್ಲಿ ನಮ್ಮ ಕೋಣಗಳೇ ಗೆಸ್ಟ್ ಅಂತ ನನ್ನದೊಂದು ಮೊದಲಿಂದ ಒಂದು ವಾದ. ಗೆಸ್ಟ್ನವರು ಮಾಡಿದರೆ ಗೆಸ್ಟ್ನವರ ಹಿಂದೆ ಹೋಗೋದೇ ಒಂದು ಕೆಲಸ ಆಗ್ತದೆ. ಆಗ ಕೋಣಗಳನ್ನು ಯಜಮಾನರನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಆಗ್ತದೆ. ಆದರೆ ನಾವು ಗೆಸ್ಟ್ನವರಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಿದ್ರೆ ಕೋಣದ ಯಜಮಾನರಿಗೆ ಬೇಕಾದಂಥ ನೀರಂದರೆ ನೀರು ಕರೆಗೆ ಒಂದು ಕರೆ ವ್ಯವಸ್ಥೆ, ನೀರಲ್ಲಂದರೆ ಅದಕ್ಕೆ ಬೇಕಾದ ಚಾವಣಿ, ಮೇಲ್ಚಾವಣಿ, ತಂಪು ಗಾಳಿ ಬೀಸುವ ಜಾಗ ಇದು ಸಂಜೆ. ಮತ್ತು ಮಧ್ಯಾಹ್ನ ಸಹ ಇಲ್ಲಿ ಗಾಳಿ ಒಳ್ಳೆ ಬರ್ತದೆ. ಸಮುದ್ರ ಕಿನಾರದಲ್ಲಿರುವಂಥ ಈ ನಮ್ಮ ಊರು ಸಮುದ್ರದಿಂದ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಮಾತ್ರ ಇರೋದು. ಅದರಿಂದ ಒಳ್ಳೆ ಗಾಳಿ ಪರಿಸರದಲ್ಲಿದೆ, ಒಳ್ಳೆ ವಾತಾವರಣ ಇದೆ, ಅಷ್ಟು ಸೆಕೆ ಆಗೋದಿಲ್ಲ. ನಾವು ಒಳ್ಳೆ ರೀತಿಯಿಂದ ಈ ಕರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅಪ್ಪು ವಲರನ್ ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿಂದ ನಮ್ಮ ರವಿ ಆಚಾರ್ಯ ಅಂತ ಇಬ್ಬರ ನೇತೃತ್ವದಲ್ಲಿ ಅವರ ಒಂದು ಇದನ್ನು ಮುಂದಾಳತನದಲ್ಲಿ ಈ ಕರೆಯನ್ನು ಒಳ್ಳೆ ರೀತಿಯಿಂದ ನಾವು ನಿರ್ಮಿಸಿದ್ದೇವೆ. ಒಳ್ಳೆಯ ಫಸ್ಟ್ ಗ್ರೇಡ್ ಕರೆ, ನಮ್ಮದು ಹೈಯೆಸ್ಟ್ ಉದ್ದದ ಕರೆ ಅಂದರೆ ನಮ್ಮ ಎರ್ಮಾಳು ಕಂಬಳದ ಕರೆ 151 ಮೀಟ್ರ್ ಕರೆ ಇದೆ. ಒಳ್ಳೆಯ ಫಸ್ಟ್ ಗ್ರೇಡ್ ಕರೆಯಾಗಿ ಮಾಡಿದ್ದೇವೆ. ಇನ್ನು ಕಂಬಳ ಒಂದು ಜನಾರ್ದನ ದೇವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ಈ ಕಂಬಳ ಒಳ್ಳೆಯ ರೀತಿ ನಡೀತದೆ ಅಂತ ನಮಗೊಂದು ಭಾವನೆ ಇದೆ. 50,000ದಿಂದ 75,000 1 ಲಕ್ಷದವರೆಗೂ ಜನ ಬರ್ಬೋದು. ನಮ್ಮ ಕಟ್ಪಾಡಿಯಲ್ಲಿಂದ 50-75,000 ಜನ ಬರ್ತಾಯಿತ್ತು. ಅದೇ ರೀತಿ ಕಟ್ಪಾಡಿಯಿಂದ ಇಲ್ಲಿವರೆಗೆ ಬೇರೆ ಕಂಬಳ ಇಲ್ಲ. ಹೈವೇ ಬದಿಯಲ್ಲಿ ಕಂಬಳ ಇರೋದನ್ನು ಜನಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಎರ್ಮಾಳು ತೆಂಕಬಳ ಜೋಡುಕರ ಕಂಬಳದ ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೇವೆ. ಇದರಲ್ಲಿ ಊರಿನ ಹಾಗೂ ಹೊರಊರಿನ ಮಹಿಳೆಯರು ಹಾಗೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಒಂದು ಮೀಟಿಂಗ್ನಲ್ಲಿ ನಾವು ಅನ್ನ ಸಂತರ್ಪಣೆಯ ಒಂದು ವಿಭಾಗ, ಅದೇ ಸ್ವಾಗತ ಸಮಿತಿ, ಅತಿಥಿ ಸತ್ಕಾರ ಅಂತ ಹಲವು ವಿಭಾಗಗಳನ್ನು ಮಾಡಿದ್ದೇವೆ. ಅದಲ್ಲದೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಊರಿನವರು ಬಯಸುತ್ತಿದ್ದೇವೆ. ಸಾಧಾರಣ ನಮ್ಮದೊಂದು 3/4% ಜಾಸ್ತಿ ಕೆಲಸ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಉಂಟು. ಅದು ಈ ವಾರದಲ್ಲಿ ಮುಗೀತದೆ. ನಂತರ ನಾಳೆ ಸೋಮವಾರದಿಂದ ನಾವು ಯಾವುದೇ ಕೆಲಸ ಇರುವುದಿಲ್ಲ ಇಲ್ಲಿ. ಶನಿವಾರ ದಿವಸ ಬೆಳಗ್ಗೆ ಎರ್ಮಾಳು ದೇವಸ್ಥಾನದಿಂದ ಕ್ರೀಡಾ ಜ್ಯೋತಿಯನ್ನು ತಂದು ಇಲ್ಲಿ ನಮ್ಮ ಕಂಬಳದ ಕರೆಯವರೆಗೆ ಬಂದು ಅಲ್ಲಿ ದೀಪ ಹಚ್ಚಿ ನಂತರ ಕರೆ ಉದ್ಘಾಟನೆ ಮಾಡಿ ನಾವು 8:30-9 ಗಂಟೆಗೆ ಕೋಣಗಳನ್ನು ಇಳಿಸಬೇಕಂತ ನಮ್ಮ ಟೈಮ್ ಕೇಳಿದ್ದೇವೆ. ಆದರೆ ಕಂಬಳ ಬೇಗ ಶುರುವಾಗ್ತದೆ. ಕಂಬಳದ ಕೋಣಗಳ ಯಜಮಾನರು ಅತಿ ಹೆಚ್ಚಿನ
ಕೋಣಗಳನ್ನು ತಂದು ಈ ಕಂಬಳದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡ್ತಿದ್ದೇವೆ.